ಅವರಲ್ಲಿ ನ್ಯೂಸ್ 18 ಮೊದಲ ಸುದ್ದಿ ನಿಮ್ಮ ಮುಂದೆ. ಹೈವೇ ಪಕ್ಕದಲ್ಲೇ ಇರೋ ಏರಿಯಾ 100 ಮನೆಗಳಿಗೆ ನುಗ್ಗುತ್ತೆ ರಾಜಕಾಲುವೆ ನೀರು. ಕೊಚ್ಚಿ ಹೋಗಿದೆ ಸಣ್ಣ ಸೇತುವೆ. ಏನ್ ಮಾಡ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ? ಹುಬ್ಬಳ್ಳಿಯ ಒಳಗಡೆ ನರಕ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಲ್ಲರೂ ಕೂಡ ಇರುವಂತ ರಾಜಕಾರಣಿಗಳೆಲ್ಲ ಘಟಾನುಘಟಿಗಳೇ. ಆದ್ರೆ ಏನು ಮಾಡಿದ್ರಪ್ಪ ಹುಬ್ಬಳ್ಳಿ ಧಾರವಾಡಕ್ಕೆ ಅಂತ ನೋಡಿದ್ರೆ ನಿಮ್ಗೆ ಹೋದ್ರೇನೆ ಗೊತ್ತಾಗುತ್ತೆ. ಮೂಗು ಮುಚ್ಕೊಂಡು ಓಡಾಡಬೇಕು. ರೋಡ್ಗಳು ಸರಿ ಇಲ್ಲ, ಯಾವ ಏರಿಯಾದಲ್ಲೂ ಕೂಡ ಸರಿಯಾದಂತ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಪರಿಸ್ಥಿತಿ ಇದೆ. ಹೈವೇ ಪಕ್ಕದಲ್ಲೇ ಇದೆ ಈ ಏರಿಯಾ. ಒಂದು ಏರಿಯಾ ಬಗ್ಗೆ ತೋರಿಸ್ತೀನಿ ನಿಮ್ಗೆ. ರಾಜಕಾಲುವೆ ಪಕ್ಕದ ಪ್ರದೇಶ ಗಬ್ಬುನಾಥ. ರಾಜಕಾಲುವೆ ಪಕ್ಕದ್ದು ಅಂದ್ರೆ ಕೇಳ್ಬೇಕಾ? ಗಬ್ಬುನಾಥ. ಹುಬ್ಬಳ್ಳಿಯ ತೊರವಿ ಏರಿಯಾ ಜನಕ್ಕೆ ನಿತ್ಯವೂ ಕೂಡ ನರಕ. ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ರಾಜಕಾಲುವೆ ಪಕ್ಕದಲ್ಲಿರುವಂತ ಏರಿಯಾದವರು 100 ಮನೆ ಇದಾವೆ ಅಲ್ಲಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ನೀರು ಮಳಿ ಬಂತಂದ್ರೆ ಪೂರ ನೀರು ಒಳಗ ಬರ್ತೈತ್ರಿ. ವಾಸನೆ ಇಷ್ಟು ಕೆಟ್ಟ ವಾಸನೆ ಇದ್ದೈತ್ರಿ, ಬ್ಯಾಡ ಸಾಯಂತ ಪರಿಸ್ಥಿತಿ ಐತ್ರಿ. ದೊಡ್ಡ ಸಮಸ್ಯೆ ಆಗ್ತದೆ ಸರ್. ಹಾವು ಪಾವು ಎಲ್ಲ ಬರ್ತಾವ ಸರ್ ಹೊರಗೆ. ಎಲ್ಲ ನೀರು ಮನ್ಯಾಗ ಹೋಗ್ತೀವಿ ಸರ್. ಹುಬ್ಬಳ್ಳಿ ಧಾರವಾಡ ಅಂದ ಕೂಡಲೇ ರಾಜ್ಯದ 2ನೇ ಅತಿದೊಡ್ಡ ಅವಳಿ ನಗರಗಳು ಅಂತ ಜನ ಖುಷಿ ಪಡ್ತಾರೆ. ಆದರೆ ನಗರಗಳ ಒಳಗೆ ಕಾಲಿಟ್ಟಾಗಲೇ ಗೊತ್ತಾಗೋದು ಸ್ವರ್ಗ ಯಾವುದು ನರಕ ಯಾವುದು ಅಂತ. ಹುಬ್ಬಳ್ಳಿಯಲ್ಲಿ ಕೆಲ ಪ್ರದೇಶಗಳಿಗೆ ಕಾಲಿಡುವುದೇ ಕಷ್ಟ. ಈ ತೊರವಿ ಹಕ್ಕಲು ಪ್ರದೇಶ ಅಂದ್ರೆ ಬೆಚ್ಚಿ ಬೀಳೋ ಸ್ಥಿತಿ ಇದೆ. ಯಾಕಂದ್ರೆ ಇಲ್ಲಿ 100 ಮನೆಗಳಿದ್ದರೂ ಅಡ್ಡಾಡೋಕೆ ಇರೋದು ಮಾತ್ರ ಸಣ್ಣ ಕಾಲುದಾರಿ. ಆ ಕಾಲುದಾರಿಯು ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿದೆ. ಒಬ್ಬ ಮನುಷ್ಯ ನಡೆಯುವಷ್ಟೇ ಕಾಲುದಾರಿ ಇದೆ. ತಡೆಗೋಡೆ ಬಿದ್ದು ಹಲವು ವರ್ಷಗಳಾಗಿವೆ. ರಸ್ತೆಯೂ ಕೊಚ್ಚಿ ಹೋಗಿದೆ. ಮಕ್ಕಳು ವೃದ್ಧರು ಇಲ್ಲಿ ಕಾಲಿಡೋದೇ ಕಷ್ಟ. ಇಲ್ಲಿ ಬಿದ್ರೆ ಆಸ್ಪತ್ರೆ ಸೇರೋದು ಫಿಕ್ಸ್ ಅಂತಾರೆ ಇಲ್ಲಿನ ಜನ. ಸರ್ ನಮ್ದು ಈಗ 3 ವರ್ಷ ಆತ್ರಿ. ಈ ಓಣಿಗೆ ಗಟ್ರ ಮಾಡಿಲ್ರಿ ಸರ್. ಎಲ್ಲ ಮಳೆ ಬಂದ್ರೆ ಎಲ್ಲ ನೀರು ಮನೆ ಮುಂದೆ ಬರ್ತಾವ್ರಿ ಸರ್. ಮನೆ ಬಿದ್ದೈತ್ರಿ ಸರ್. ಅದು ಗಟ್ರೂ ಬಿಡಿಸ್ಯಾರಿ ಸರ್, ಮನೇನು ಬಿಡಿಸ್ಯಾರ. ಇದು ಕಟ್ತೀವಂತ ಈಗ 4ನೇ ವರ್ಷ ಆತ್ರಿ ಸರ್. ಅಡ್ಡಾಡ್ದು ಭಾಳ ಜಡ ಐತ್ರಿ. ಮನೆ ಕಾಲ್ಜಾರಿ ಬಿದ್ದಾರಿ, ನಮ್ಮ ಮಗ ಬಿದ್ದಾನ್ರಿ, ನಾವು ಬಿದ್ದೀವ್ರಿ ಸರ್. ಅಡ್ಡಾಡಕ್ಕೆ ರೋಡ್ ಇಲ್ರಿ ಸರ್. ಇಲ್ಲಿ ಭಾಳ ತೊಂದರೆ ಆಗೈತಿ. ತೋರಕಲ್ದಾಗ ಮಾಡ್ತೀವಿ ಅಂತಾರೆ ಸರ್. ಯಾರು ಮಾಡವಲ್ರಿ ಸರ್. ನಮ್ಮ ಮನೇನು ಬಿದ್ದೈತ್ರಿ ಸರ್. ಬಿದ್ದ ಭಾಳ ದಿವಸ ಸರ್. ನಾವು ಹೇಳಿದ್ವಿ, ಅವ್ರು ಹೇಳೋರ್ಗು ಹೇಳಿದ್ವಿ. ಕೊಟೇಶನ್ ಇನ್ನೂ ಆಗಿಲ್ಲ, ರೆಡಿ ಆಗಿಲ್ಲ, ಅದು ಮುಂದೆ ಬಂದ ಮೇಲೆ ಎಲ್ಲ ಮಾಡಿಸ್ತೀವಿ ಅಂತ ಹೇಳ್ಯಾರ್ರಿ. ನೋಡ್ಬೇಕ್ರಿ ಈಗ 2-3 ಜನರು ಬಿದ್ದಾರ್ರಿ. ಇಲ್ಲಿ ಬಿದ್ದು ಎದ್ದು ಬಂದು ಅವಾಗನಿಗೂ ಹೋಗ್ಯಾರ. ಹಾವು ಬಂದವು ಸರ್, ಲೆಕ್ಕಿಲ್ಲಂಗೆ ಹಾವು ಒಂದು 5-6 ಹಾವು ಬಂದವ್ರಿ. ಹಿಂದಾಡಿ ಹೆಗ್ಗಣರ ಮಾಮೂಲಿ ನೊಣ ಮುಗ್ದಾಗ ಮುಗ್ತವ್ರಿ. ಹೆಗ್ಗಣ ಇಲ್ಲಿ ಭಾಳ ಸಮಸ್ಯೆ ಐತೆ ಸರ್. ಇಲ್ಲಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಇರೋ ಈ ಪ್ರದೇಶ ಹೆಸರಿಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದೆ. ಎಷ್ಟೋ ಬಾರಿ ಬೈಕ್ ಸವಾರರು ಬಿದ್ದಿದ್ದಾರೆ. ಮಳೆ ಜೋರಾದ್ರೆ ಗಟಾರದ ನೀರು ಮನೆಗಳಿಗೆ ನುಗ್ಗುತ್ತೆ. ಈ ಏರಿಯಾದಲ್ಲಿ ಹಾವು ಇಲಿ ಹೆಗ್ಗಣಗಳ ಕಾಟದಿಂದ ಜನ ಬೇಸತ್ ಹೋಗಿದ್ದಾರೆ. ಗಟ್ರ ಎಲ್ಲ ಕಿತ್ಕೊಂಡು ಹೋಗೈತ್ರಿ ಮಳೆ ಬಂದ. ಆಮೇಲೆ ಇಲ್ಲೇ ಹಂದಿ ಎಲ್ಲ ಒಡ್ಡಾಡಿ ಮನೆ ಒಳಗೆ ಬರ್ತಾವೆ. ಹಂದಿ ಎಲ್ಲ ಓಡಿ. ಆಮೇಲೆ ಸಣ್ಣ ಮಕ್ಕಳು ಅಡ್ಡಾಡೋದು ತ್ರಾಸಾಗೈತಿ. ರಾತ್ರಿ ಕರೆಂಟ್ ಇಲ್ಲ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಯಾವ ನಮೂನಿ ಆಗೈತಿ. ಅಲ್ಲಿ ಹಾದಾಡಕ್ಕೆ ಜಾಗ ಇಲ್ಲ. ಕೆಲವೊಂದು ಸಲ ಬಿದ್ದಾರು ಇಲ್ಲ ಎಲ್ಲರೂ. ಕೆಲವೊಂದು ಮಕ್ಕಳು ಆತು, ದೊಡ್ಡವ್ರು ಆತು, ಅದು ಗಟ್ರೊಳಗೆ ಬಿದ್ದಾರ. ಇಲ್ಲಿ ಭಾಳ ತ್ರಾಸ ಐತ್ರಿ ಸರ್. ಹಂದಿ ಅಂತೂ ನೋಡ್ರಿ ಇಲ್ಲಿ ಹತ್ತಾಕಂತೂ ಜಾಗ ಸಲೀಸಾಗೈತಿ. ಮೇಲೆ ಬರ್ತಾವೆ. ಮಕ್ಕಳಂತರೂ ಹೋಗೋದು ಹಾದಾಡೋದು ಕಷ್ಟ ಆಗೈತಿ. ಹಂದಿ ಹಿಡ್ದೇ ಬಿಡ್ತಾವೆ ಅವಕ್ಕೆಲ್ಲ ಮಕ್ಕಳು. ಕಾಲುವೆಗೆ ತಡೆಗೋಡೆ ನಿರ್ಮಾಣಕ್ಕೆ ಒತ್ತಾಯಿಸಿ ತೊರವಿ ಹಕ್ಕಲು ಜನತೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೂ ಪಾಲಿಕೆ ಅಧಿಕಾರಿಗಳು, ಮೇಯರ್, ಶಾಸಕರು ಕಿವುಡರಾಗಿದ್ದಾರೆ. ಜಾಣ ಕಿವುಡುತನಕ್ಕೆ ಏನು ಮಾಡೋದು ಹೇಳಿ? ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಆ ಕ್ಷೇತ್ರದಿಂದ ಗೆದ್ದಂತವರು ಸಚಿವರು ಕೂಡ ಆಗಿದ್ರು, ಮುಖ್ಯಮಂತ್ರಿ ಎಲ್ಲ ಆಗೋಗಿದ್ರು. ಈಗ ಅವ್ರು ಬದಲಾವಣೆ ಆಗಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅದೇ ಪಕ್ಷದ ಶಾಸಕರೇ ಇರುವಂತದ್ದು. ಆದ್ರೆ ಆ ಸಮಸ್ಯೆಗಳು ಬಗೆಹರಿತಾ ಇದಾವ? ಇಲ್ಲ.
ಇನ್ನೂ ಕೂಡ ಅಲ್ಲಿನ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇರುವಂಥದ್ದು. ಇನ್ನು ಎಷ್ಟು ದಿನ ಈ ಸಂಕಷ್ಟ ಅನುಭವಿಸಬೇಕು ಅನ್ನುವಂಥದ್ದೇ ಅವರ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಆಲ್ಮೋಸ್ಟ್ 4 ವರ್ಷದಿಂದ ಈ ಸಮಸ್ಯೆ ಅಂತೆ, ಅಟ್ಲೀಸ್ಟ್ ತಡೆಗೋಡೆ ಹಾಕಿ ಆ ರಾಜಕಾಲುವೆ ಮುಚ್ಚುವಂಥದ್ದಲ್ಲ, ಕವರ್ ಮಾಡ್ಬೇಕಲ್ವಾ, ಯಾಕೆ ಮಾಡ್ತಾ ಇಲ್ವಂತೆ? ಏನ್ ತ್ರಾಸಾಗೈತೆ ಅವ್ರಿಗೆ? ಆ ಪೃಥ್ವಿರಾಜ್ ಏನು ಇದು ಒಂಥರ ಏನು ಅರಣ್ಯ ರೋಧನ ಅಂತಲೇ ಹೇಳ್ಬೋದು. ಯಾಕಂದರೆ ತೊರವಿ ಹಕ್ಕಲಲ್ಲಿ ಸುಮಾರು ಒಂದು 100 ಕುಟುಂಬಗಳಿದ್ದಾವೆ. ಈ 100 ಕುಟುಂಬಗಳು ಸಹ ಆಗಾಗ ಮನವಿ ಮಾಡ್ತಾನೆ ಇದ್ದಾವೆ. ಮತ್ತು ಈ ಹಿಂದೆ ಏನು ಜಗದೀಶ್ ಶೆಟ್ಟರ್ ಆ ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿದ್ದರು, ಈಗ ಮಹೇಶ್ ತೆಂಗಿನಕಾಯಿ ಅವರು ಈಗ ಪ್ರತಿನಿಧಿಸ್ತಾ ಇದ್ದಾರೆ. ಆದರೆ ಯಾರು ಶಾಸಕರಾದರು ಮತ್ತು ಯಾರು ಕಾರ್ಪೊರೇಟರ್ ಆದರು, ಯಾಕಂದರೆ ಮತ್ತು ಅಲ್ಲಿರೋದು ಸಹ BJP ಏನು ಪಕ್ಷೇತರರಾಗಿ ಈಗ BJPಗೆ ಜಾಯ್ನ್ ಆದಂಥ ಕಾರ್ಪೊರೇಟರ್ ಇದ್ದಾರೆ. ಇಷ್ಟೆಲ್ಲ ಇದ್ದರು ಮತ್ತು BJPನೇ ಪಾಲಿಕೆಯಲ್ಲಿ ಆಡಳಿತದಲ್ಲಿ ಇದ್ದರೂ ಸಹ ಈ ಒಂದು ಸಣ್ಣದೊಂದು ತಡೆಗೋಡೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಏನಂದ್ರೆ ನಿತ್ಯ ಒಂದು ರೀತಿಯಲ್ಲಿ ಭೀತಿಯಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವಾಗ ಏನು ದಾರಿನಲ್ಲಿ ಅಡ್ಡಾಡ್ಬೇಕಂದ್ರೆ ಹುಳು ಉಪ್ಪು ಕಾಟ ಒಂದು ಕಡೆ, ಮತ್ತು ದಾರಿನಲ್ಲಿ ಯಾವಾಗಾದ್ರೂ ಬಿದ್ದು ಹೋಗ್ತೀವಿ, ರಾಜಕಾಲುವೆಗೆ ಸೀದಾ ಹೋಗಿ ನಾವು ಅಲ್ಲೇ ಒಂದು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಏನು ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸ್ಬೇಕು ಅಂತೇಳಿ ಪದೇ ಪದೇ ಮನವಿ ಮಾಡಿದ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಲಾದರೂ ಏನಾದರೂ ಒಂದು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲಾಂದರೆ ಯಾಕಂದರೆ ಈಗ ಮಳೆ ಬಂದ ಸಂದರ್ಭದಲ್ಲಿ ಏನು ಗಟರದ ನೀರೆಲ್ಲ ಸೀದಾ ಮನೆಗಳಿಗೆ ಹೋಗ್ತದೆ, ಮತ್ತು ಮನೆಯಲ್ಲಿದ್ದಂಥ ದವಸ ಧಾನ್ಯ ನೀರು ಏನು ಗಟರ್ ಪಾಲಾಗ್ತದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಸಹ ಸಮಸ್ಯೆಗಳನ್ನ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕಂತೇಳಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಪೃಥ್ವಿರಾಜ್, ಅಲ್ಲ, ಇಲ್ಲಿ ಶಾಸಕರು ಚೇಂಜ್ ಆದ್ರು, ಪಾಲಿಕೆ ಅಲೆ ಮತ್ತೊಮ್ಮೆ ಅಧಿಕಾರಕ್ಕೆ ಕೂಡ ಬಂದಿರುವಂಥದ್ದು, ಇನ್ನು ಏನ್ ಚೇಂಜ್ ಆದ್ರೂ ಕೂಡ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಅಂದ್ರೆ ಏನ್ ಸಬೂಬನ್ನ ಕೊಡ್ತಾ ಇದ್ದಾರೆ? ಇನ್ನು ಎಷ್ಟು ದಿನ ಬೇಕಂತೆ? ಈ ವಿಚಾರ ಗಮನಕ್ಕೆ ಬಂದಿಲ್ವಾ ಅವ್ರಿಗೆ? ವಿಚಿತ್ರ ಅಂದರೆ ಈಗೇನು ರಾಜಕಾಲುವೆ ಒಂದು ಕಡೆ ಮಾತ್ರ ಈ ಪರಿಸ್ಥಿತಿ ಇದೆ, ಮತ್ತೊಂದು ಕಡೆ ಏನಂದರೆ ಈಗ ಆಲ್ರೆಡಿ ಏನೋ ಮೊದಲು ತಡೆಗೋಡೆ ಕಟ್ಟಲಾಗಿತ್ತು, ಅದು ಹಾಗೇ ಇದೆ. ಆದರೆ ಇಲ್ಲಿ ಏನಂದರೆ ಈ ಕಡೆ ತಡೆಗೋಡೆ ಕಟ್ಟುವ ಗೋಜಿಗೆ ಹೋಗಿಲ್ಲ. ಕೇವಲ ಒಂದೇನು ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಏನು ಆ ಒಂದು ಏನೋ ಅದಕ್ಕೆ ಅಡ್ಡಲಾಗಿ ಏನೋ ಒಂದಷ್ಟು ಇದನ್ನು ನಿರ್ಮಾಣ ಮಾಡಿ ಚರಂಡಿ ನಿರ್ಮಾಣ ಮಾಡಿದ್ದು ಬಿಟ್ಟರೆ ರಾಜಕಾಲುವೆಗೆ ಸಂಬಂಧಪಟ್ಟಂಗೆ ಯಾವುದೇ ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ನಿತ್ಯ ಒಂದು ರೀತಿಯಲ್ಲಿ ಅಪಾಯದಲ್ಲೇ ಜೀವನ ಮಾಡುವಂಥ ಪರಿಸ್ಥಿತಿ ಆಗಿದೆ. ಅದರಲ್ಲೂ ಏನು ಇಲ್ಲಿ ಮಕ್ಕಳು ಅಡ್ಡಾಡ್ತಾರೆ ನಿತ್ಯ, ಆ ಮಕ್ಕಳು ಅಡ್ಡಾಡ್ದು ಏನಾದರೂ ಸ್ವಲ್ಪ ಯಾಮಾರಿದ್ರು ಸಹ ಖಂಡಿತವಾಗಿಯೂ ರಾಜಕಾಲುವೆ ಸೇರ್ತಾರೆ ಮತ್ತು ಅವ್ರ ಪ್ರಾಣ ಅಲ್ಲೇ ಹಾರೋಗ್ತದೆ. ಈ ರೀತಿಯ ಪರಿಸ್ಥಿತಿ ಇರಬೇಕಾದ್ರೆ ಏನಾದರೂ ಕ್ರಮ ಕೈಗೊಳ್ಬೇಕಂತೇಳಿ ಈಗ ಪದೇ ಪದೇ ಮನವಿ ಪಾಲಿಕೆ ಈಗ ಏನು ಸದಸ್ಯರಿದ್ದಾರೆ ಅವ್ರಿಗೂ ಸಹ ಮನವಿ ಮಾಡಿದ್ದಾರೆ. ಮಾಡಿಕೊಡ್ತೀವಿ, ಮುಂದಿನ ಬಜೆಟ್ನಲ್ಲಿ ಮಾಡ್ತೀವಿ, ಇದೇ ರೀತಿಯ ಒಂದು ಸಬೂಬು ಹೇಳ್ಕೊಂಡು ಸಾಗಾಕೊಂಡು ಬರ್ತಾ ಇದ್ದಾರೆ. ಈಗ ಹೆಚ್ಚು ಕಡಿಮೆ ಈಗ ಹೊಸ ಪಾಲಿಕೆ ಸದಸ್ಯರು ಬಂದು ಸಹ 4 ವರ್ಷ ಆಗ್ತಾ ಬಂತು. ಆದರೂ ಸಹ ಇದು ಯಾವುದೇ ರೀತಿಯ ಒಂದು ಏನು ಒಂದು ಸಹ ಕಾರ್ಯಗಳಾಗಿಲ್ಲ. ಪೃಥ್ವಿರಾಜ್, ಅಲ್ಲ, ಅಲ್ಲಿ ಅಧಿಕಾರಿಗಳಿಗೂ ಕಾಣಿಸ್ತಾ ಇಲ್ವಾ? ಬದುಕಿದ್ದು ಸತ್ತಂತಿದಾರ ಪಾಪ, ಏನೇನೆಲ್ಲ ಕಾಯಿಲೆ ಬರಲ್ಲ. ಆ ಒಂದು ರಾಜಕಾಲುವೆ ಪಕ್ಕದಲ್ಲಿ ಹುಳ ಉಪ್ಪುಟ ಮತ್ತು ಒಂದ್ ಕಡೆ ಸೊಳ್ಳೆಗಳ ಕಾಟ ಎಲ್ಲ ಇರುತ್ತೆ. ಅಟ್ಲೀಸ್ಟ್ ಒಂದ್ ಮೂಲಭೂತ ಸೌಕರ್ಯವನ್ನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದ್ದು ಸತ್ತಂತಾನೆ ಅವರು. ಅಧಿಕಾರಿಗಳು ಕೂಡ ಬಂದು ಅವರ ಸಮಸ್ಯೆಯನ್ನ ಕೇಳಿಲ್ವಂತ? ಪೃಥ್ವಿರಾಜ್, ಈಗಾಗಲೇ ಏನು ಆ ಒಂದು ಏನು ತೊರವಿ ಹಕ್ಕಲ್ ನಿವಾಸಿಗಳು ಸಾಕಷ್ಟು ಸಾರಿ ಪಾಲಿಕೆಗೂ ಮನವಿ ಕೊಟ್ಟಿದ್ದಾರೆ. ಅಂದರೆ ಈಗ ಶಾಸಕರಿಗೆ ಮತ್ತು ಪಾಲಿಕೆ ಸದಸ್ಯರಿಗೆ ಜೊತೆಗೆ ಏನಂದರೆ ಪಾಲಿಕೆ ಅಧಿಕಾರಿಗಳು ಸಹ ಮನವಿ ಕೊಟ್ಟಿದ್ದಾರೆ. ಆದರೂ ಸಹ ಯಾರೂ ಸಹ ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ಏನಂದರೆ ಪ್ರತಿಯೊಂದು ಈಗ ನಾವೇನು ಮಹಾನಗರ ಅಂದ ಕೂಡಲೇ ಏನೋ ಒಂದು ದೊಡ್ಡ ನಾವು ಏನೋ ಒಂದು ದೊಡ್ಡ ಊರಲ್ಲಿದ್ದೀವಿ ಅನ್ನೋ ಒಂದು ಫೀಲಿಂಗು. ಆದರೆ ಇಲ್ಲಿ ಏನಂದರೆ ನರಕದಲ್ಲಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಆಗ್ತಾ ಇದೆ. ಮತ್ತು ರಾಜಕಾಲುವಿನಲ್ಲೇ ಇವ್ರು ಬದುಕು ಕೊಚ್ಚೋಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳಾದರೂ ಕ್ರಮ ಕೈಗೊಳ್ಳಬೇಕಾಗಿತ್ತು, ಅವರು ಸಹ ಮಾಡಿಲ್ಲ. ಹೀಗಾಗಿ ಯಾರು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೋ ಅನ್ನೋ ಒಂದು ಪ್ರಶ್ನೆ ಆ ಸ್ಥಳೀಯರನ್ನ ಕಾಡ್ತಾ ಇದೆ. ಹೀಗಾಗಿ ಈಗಲಾದರೂ ಒಂದಷ್ಟು ಅದಕ್ಕೆ ಸಮಸ್ಯೆಗೆ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮಗೊಂದಿಷ್ಟು ತಡೆಗೋಡೆ ಮಾಡಿಕೊಟ್ಟಲ್ಲಿ ಅಡ್ಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪೃಥ್ವಿರಾಜ್, ಅದು ನೋಡ್ತಾ ಇದ್ರೆ ಒಂಥರ ಸ್ಲಮ್ ರೀತಿಯ ಪರಿಸ್ಥಿತಿ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಹೋರಾಟ ಅಂತ ಬಂದಾಗ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೋರಾಟಗಳಾಗ್ತವೆ. ಇದು ಕಾಣಿಸ್ತಾ ಇಲ್ವಾ ಅಂತ? ಇದು ಅಲ್ಲಿನ ಜನನೇ ಹೋರಾಟ ಮಾಡ್ಬೇಕು ಏನೋ. ಮಾತನಾಡ್ತೀನಿ. ನಮ್ಮ ಜೊತೆ ಈಗ ಚಂದ್ರಿಕಾ ಮೇಸ್ತ್ರಿ ಅವರು, ಪಾಲಿಕೆ ಸದಸ್ಯೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ಒಂದು ವಾರ್ಡ್ ಬಗ್ಗೆ ತೋರಿಸ್ತಾ ಇದ್ವಿ, ನಿಮ್ ಗಮನಕ್ಕೆ ಬಂದಿದ್ಯಾ ಅದು? ಸರ್ ಬಂದಿಲ್ಲ. ಗೊತ್ತೇ ಇಲ್ಲ ನಿಮ್ಗೆ? ಇಲ್ಲ, ಯಾವ ಹೇಳಿ ನನ್ಗೆ ಗೊತ್ತಾಗುತ್ತೆ. ಹೈವೇ ಪಕ್ಕದಲ್ಲಿರೋದು, ರಾಜಕಾಲುವೆ ಪಕ್ಕ ಇರೋದು, ಹುಬ್ಬಳ್ಳಿಯ ತೊರವಿ ಏರಿಯಾ. ತೊರವಿ ಅಲ್ಲ, ತೊರವಿ ಹಕ್ಕಲ್ ನಮ್ದು ಏರಿಯಾ. ಏನು? ತೊರವಿ ಹಕ್ಕಲ್ ನಮ್ಮ ಏರಿಯಾ. ತೊರವಿ ಹಕ್ಕಲು? ತೊರವಿ ಹಕ್ಕಲು ನಿಮ್ಗೆ ಬರಲ್ವಾ ಅದು? ತೊರವಿ ಹಕ್ಕಲ್ ನಮ್ಗೆ ಬರುತ್ತೆ. ಆ ಸಮಸ್ಯೆನೇ ಗೊತ್ತಿಲ್ಲ ನಿಮ್ಗೆ? ಪಾಪ ಗೊತ್ತಿದೆ ಅಲ್ಲ, ಗೊತ್ತಿದೆ, ಯಾಕೆ ಸರಿ ಆಗ್ತಿಲ್ಲ? ಸಮಸ್ಯೆ ಅಲ್ಲ, ಅನುದಾನ ಇಲ್ಲ ಅಲ್ಲ. ಅನುದಾನ ಇಲ್ಲ?
ಹೌದು. ಅಂದ್ರೆ ಅನುದಾನ ಇಲ್ಲ ಅಂದ್ರೆ ನೀವು ಸೈಲೆಂಟ್ ಆಗಿರ್ತೀರಾ. 4 ವರ್ಷ ನಾವು ಆಯ್ತಲ್ಲ ಸೈಲೆಂಟ್ ಮೇಡಮ್ ನೀವು ಆಗಿಲ್ಲ, ಆಲ್ರೆಡಿ ಮಾಡ್ತಾ ಬಂದು. ಇದ್ದೀವಿ. ನಾವು ಮಾಡ್ತೀವಲ್ಲ. ಅಲ್ಲ ಮಾಡ್ತೀರಾ, ಆಗ್ತಿಲ್ವಲ್ಲ ಅಲ್ಲಿ ಅಂತ. ಯಾವಾಗ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಿದಾರ ಅಲ್ಲಿನ ಜನ. ಅಲ್ಲಿ ಮಾಡ್ತೀವಿ. ಸ್ಮಾರ್ಟ್ ಸಿಟಿಯಿಂದ ವರ್ಕ್ ಆಗಿದೆ ಅದು. ಸ್ಮಾರ್ಟ್ ಸಿಟಿದವರು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಇನ್ ಮುಂದಿಂದು ಈಗ ನೆಕ್ಸ್ಟ್ ಇದ್ರಲ್ಲಿ ತಗೊಂಡ್ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ಅಲ್ಲ ನೆಕ್ಸ್ಟ್ ಇದ್ರಲ್ಲಿ ಅಂತಾನೆ 4 ವರ್ಷ ಆಯ್ತು ನೀವು ಕೂಡ ಅಧಿಕಾರಕ್ಕೆ ಬಂದು. ಅಲ್ಲಿ ಮುಖ್ಯಮಂತ್ರಿಗಳು ಆಗಿದ್ದಂಥವ್ರ ಕ್ಷೇತ್ರ ಅದು. ಉಪಕ್ಷೇತ್ರವಾಗಿ ಗೆದ್ದು ಬಿಜೆಪಿಗೆ ಹೋಗಿದ್ದೀರಾ. ನಿಮ್ಮದೇ ನೇತೃತ್ವದ ಪಾಲಿಕೆ ಇದ್ದಾರೆ, ಅಲ್ಲಿ ಪಾಲಿಕೆಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಹೌದು ಸರ್. ಹಾ. ಸ್ಮಾರ್ಟ್ ಸಿಟಿಯಿಂದ ಫಂಡ್ ಟ್ರಾನ್ಸ್ಫರ್ ಆಗ್ಬೇಕು. ಅದು ಫಂಡ್ ಟ್ರಾನ್ಸ್ಫರ್ ಆಗಿದೆ. ಈಗ ಸದ್ಯದಲ್ಲೇ ಅದನ್ನ ಟೆಂಡರ್ ಕರಿತೀನಿ ಅಂತ ಹೇಳಿದ್ದಾರೆ. ಅದ ಟೆಂಡರ್ ಆದ್ಮೇಲೆ ಮಾಡಿಸ್ಕೊಡ್ತೀವಿ. ಅಲ್ಲ ಬೇಗ ಮಾಡಿಸ್ಕೊಡಿ ಮೇಡಮ್. ಪಾಪ ಅಲ್ಲಿ ಬಡ ಜನರಲ್ವಾ, ಜನಪ್ರತಿನಿಧಿಗಳೆಲ್ಲ ಆರಾಮಾಗಿರ್ತಾರೆ. ಆರಾಮಾಗಿ ಅವ್ರ ಮುಂದೆ ಎಲ್ಲ ರೋಡ್ ಎಲ್ಲ ಚೆನ್ನಾಗೇ ಇರುತ್ತೆ ಮನೆ ಮುಂದೆ. ಪಾಪ ಇವ್ರುಗಳು ಬಡವರು, ಅವರು ಕೂಡ ಬದುಕ್ಬೇಕಲ್ಲ. ಸೊಳ್ಳೆ ಗಿಳ್ಳೆ ಎಲ್ಲ ಕಚ್ಕೊಂಡು ಅವ್ರ ಮಕ್ಳುಗಳೆಲ್ಲ ಓಡಾಡ್ಕೊಂಡು ಅಲ್ಲಿ ತೋರಿಸ್ತಾ ಇದ್ವಿ ದೃಶ್ಯಾವಳಿನ, ಎಷ್ಟು ಗಬ್ಬು ನಾರ್ತಾ ಇದೆ ಅಂತ. ಗೊತ್ತಿದೆ ಸರ್ ನನ್ಗೆ. ಗೊತ್ತಿದೆ ಮೇಡಮ್. ಆ ಗೊತ್ತಿರುವಂತದ್ನೇ ಸರಿ ಮಾಡಿ ಅಂತ ಕೇಳ್ತಾ ಇರೋದು ನಾವು. ನಾನು ಎಲ್ಲ ಅಲ್ಲಿ ಮುಂದ್ಗಡೆ ಬೇರೆ ಆತ್ಮಿಕ ಕಾಲೋನಿದಲ್ಲೆಲ್ಲ ಕೆಲಸ ಆಗಿದೆ, ಅದನ್ನ ತೋರಿಸಿ ನೀವು. ಅಲ್ಲ ಕೆಲಸ ಆಗಿರೋದಲ್ಲ, ಕೆಲಸ ಆಗದೆ ಇರೋದ್ ತೋರಿಸ್ಬೇಕಲ್ಲ. ಕೆಲಸ ಆಗ್ದೇನೆ ಇರೋದು ತೋರಿಸ್ಬೇಕಲ್ಲ ನಾವು. ಕೆಲಸ ಆಗಿದೆ ಅಲ್ವಾ, ಓಕೆ ಶಬಾಷ್. ನಿಮ್ಗೆ ಕೆಲಸ ಮಾಡ್ಕೊಟ್ಟಿದ್ದೀರಲ್ವಾ, ಅದಕ್ಕೆ ಶಬಾಷ್. ಅಲ್ಲಿ ಯಾರು ಪುಕ್ಸಟ್ಟೆ ಮಾಡ್ಕೊಡ್ತಿಲ್ಲ ಮೇಡಮ್. ವೋಟ್ ಹಾಕಿದ್ದಾರೆ ಅದಕ್ಕೆ ಮಾಡ್ಕೊಡ್ತಿದ್ದಾರೆ. ಅಲ್ಲ ಮಾಡಿ ಯಾರು ಓಟ್ ಹಾಕಿದ್ದಾರೆ ಯಾರಿಲ್ಲ ಎಲ್ಲ ನನ್ಗೆ ಗೊತ್ತಿರುತ್ತೆ. ನನ್ಗೆ ಯಾವಾಗ ಏನ್ ಮಾಡಿಸ್ಬೇಕು ಅಂತ ನನ್ಗೆ ಗೊತ್ತಿದೆ. ಅಲ್ಲ ಯಾವಾಗ ಏನ್ ಮಾಡಿಸ್ಕೊಡ್ಬೇಕು ಅಲ್ಲ, ಆಗದೆ ಇರೋದನ್ನ ಮಾಡಿಸ್ಕೊಡಿ ಅಂತ ಕೇಳ್ತಾ ಇರೋದು ನಾವು. ನಮ್ಮನೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮಗೆ ಓಟ್ ಹಾಕಿದಾರಲ್ಲ ಆ ಜನಕ್ಕೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದೀವಿ. ಗೊತ್ತು ನನ್ಗೆ ಯಾರು ಓಟ್ ಹಾಕಿದ್ದಾರೆ ಎಲ್ಲಿ ಮಾಡಿಸ್ಬೇಕು. ಅಂದ್ರೆ ನಿಮಗೆ ಯಾರು ಓಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ಮಾಡಿಸ್ಕೊಡೋದಾ ನಿಮ್ ಲೆಕ್ಕ? ನಾವ್ ಹಂಗಿಲ್ಲ ಏನೋ ಅಲ್ಲ ನೀವ್ ಹೇಳ್ತಾ ಇದ್ದೀರಲ್ಲ ಇವಾಗ, ನಮಗೆ ಯಾರು ಓಟ್ ಹಾಕಿದಾರೆ ಗೊತ್ತು, ಅವ್ರಿಗೆ ಮಾಡಿಸ್ಕೊಡೋದು ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಒಂದ್ ಯಾವ್ದು ಕೆಲಸ ಆಗಿಲ್ಲ ಅಂದ್ರೆ ಅದನ್ನ ಇಷ್ಟುದ್ದ ತೋರಿಸ್ತಿರಲ್ಲ ನೀವು. ಹಂಗೆ ಬನ್ನಿ ಮುಂದ್ಗಡೆ. ಅಲ್ಲ ಮೇಡಮ್, ಎಲ್ಲ ಆಗಿಲ್ಲ ಅದನ್ನೇ ತೋರಿಸ್ಬೇಕು. ಮತ್ತೆ ಎಲ್ಲ ಆಗಿಲ್ಲ ಅನ್ನುವಂಥದ್ನೇ ತೋರಿಸ್ಬೇಕು. ಅಲ್ಲಿ ಬ್ರಿಡ್ಜ್ ಎಷ್ಟು ಕೆಲಸ ಆಗಿದೆ ನೋಡಿ. ಅಲ್ಲ ನಾವ್ ಯಾವ್ದು ನಮ್ಮನೆಗೆ ನಮ್ ಚಾನಲ್ ಮಾಡ್ಕೊಡಿ ಅಂತ ಕೇಳ್ತಾ ಇರೋದಲ್ಲ. ನಿಮ್ ಏರಿಯಾದಲ್ಲಿ ನೀವು ಆಯ್ಕೆ ಆಗಿರುವಂತ ಏರಿಯಾದಲ್ಲಿ ಮಾಡಿಸ್ಕೊಡಿ ಅಂತ ಕೇಳ್ತಾ ಇರೋದು. ನಾನ್ ಮಾಡಿಸ್ತಾ ಇರೋ ಜನಗಳಿಗೆ ಇಷ್ಟೊಂದು ದಾಷ್ಟ್ಯ ಇರಬಾರ್ದು. ಒಬ್ರು ಜನಪ್ರತಿನಿಧಿ ಆಗಿ ಯಾರ ಮನೆದು ಮಾಡ್ತಾ ಇಲ್ಲ. ಜನಪ್ರತಿನಿಧಿ ನಿಂತ್ಕೊಂಡಾಗ ಜನರಿಗೋಸ್ಕರನೇ ನಿಂತ್ಕೊಬೇಕು, ಅವರಿಗೋಸ್ಕರನೇ ಮಾಡ್ಕೊಡ್ಬೇಕು. ಹೇಳ್ಬೇಕಾಗಿಲ್ಲ, ನನ್ಗೆ ಗೊತ್ತಿದೆ ನಾನು ಏನ್ ಕೆಲಸ ಮಾಡ್ಬೇಕಂತ ಹೇಳಿ. ಅಲ್ಲ ನಿಮಗೆ ಹೇಗೆ ಕೆಲಸ ಮಾಡ್ಬೇಕು ಅಂತ ಗೊತ್ತಿದ್ರೆ ನಿಮಗೆ ಫೋನೇ ಮಾಡ್ತಾ ಇರ್ಲಿಲ್ಲ, ಸಮಸ್ಯೆನೆ ತೋರಿಸ್ತಾ ಇರ್ಲಿಲ್ಲ ನಾವು. ನಿಮಗೆ ಮಾಡಕ್ ಗೊತ್ತಿಲ್ಲ ಅನ್ನುವಂಥದ್ಕೆ ತೋರಿಸ್ತಾ ಇರೋದು ನಾವು. ನೀವು ಮಾಡ್ಸಿಲ್ಲ ಅಂತಾನೆ ತೋರಿಸ್ತಾ ಇರೋದು ನಾವು. ನಿಮ್ ಏರಿಯಾದಲ್ಲಿ ನಿಮ್ ಕೆಲಸ ಮಾಡಕ್ ಆಗಿಲ್ಲ ನಿಮ್ ಕೈಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇರೋದು. ನೀವು ಗೆದ್ದೆಷ್ಟು ವರ್ಷ ಆಯ್ತು ಮೇಡಮ್? ಕೆಲಸ ಮಾಡಿದೀವಿ ಅದನ್ನ ಹಾಕಿ. ನೀವು ಗೆದ್ದೆಷ್ಟು ವರ್ಷ ಆಯ್ತು? 10 ಕೆಲಸ ಆಗಿರುತ್ತೆ. ಒಂದ್ ನಿಮಿಷ. ನೀವು ಗೆದ್ದೆಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತಲ್ವಾ? ಅಲ್ಲ ಗೆದ್ದೆಷ್ಟು ವರ್ಷ ಆಯ್ತು? ಮಾತಾಡಕ್ ಯೋಗ್ಯತೆ ಇಲ್ಲದ ಸದಸ್ಯೆ, ಕೆಲಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಸದಸ್ಯೆ ಮಾತನಾಡ್ತಾರೆ ನೋಡಿ. ಇಷ್ಟೊಂದು ದರ್ಪ ದಿಮಾಕು ಅಹಂಕಾರ ಇರುವಂತ ಸದಸ್ಯೆ ಪಾಪ ಅಲ್ಲಿನ ಜನರ ಸಮಸ್ಯೆ ಕೇಳ್ತಾರ ಅಂತ. ಇಷ್ಟೊಂದು ದಿಮಾಕ. ಬಿಜೆಪಿಯ ಸದಸ್ಯೆ ಇದನ್ನ ಯಾರಾದ್ರೂ ಕಾಂಗ್ರೆಸ್ ಅವರು ಮಾತಾಡಿದಿದ್ರೆ ಅಲ್ಲಿನ ಶಾಸಕರು ಅಲ್ಲಿನ ಸಂಸದರು ಹೋರಾಟನೇ ಮಾಡ್ಬಿಟ್ಟಿರೋರು. ನೋಡಿ ದರ್ಪ ಅಂತ. ಎಂತ ದಿಮಾಕು. ಅಲ್ಲಿನ ಜನರ ಸಮಸ್ಯೆಗೆ ಹೇಗೆ ಸ್ಪಂದಿಸೋಣ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಕೂಡ ಸಂಪರ್ಕದಲ್ಲಿ ಇದ್ದಾರೆ. ಶಿವರಾಮ ಸುಂಡಿ. ನೋಡ್ತಾ ಇದ್ವಿ ಇಷ್ಟೊಂದು ದಿಮಾಕು ಅಹಂಕಾರನ ಒಬ್ಬರು ಸದಸ್ಯಗೆ ಜನಪ್ರತಿನಿಧಿಯಾಗಿ ನಾವು ಅಲ್ಲಿನ ಜನರ ಧ್ವನಿಯಾಗಿ ಪ್ರಶ್ನೆ ಮಾಡಿದ್ರೆ ಕೆಲಸ ಮಾಡಿರುವಂತ ತೋರಿಸಿ ನಾವು ಮಾಡದೇ ಇರೋದನ್ನ ಯಾಕೆ ತೋರಿಸ್ತೀರಾ ಅಂತಾರೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟು, ನಮಗೆ ಯಾರು ಓಟ್ ಹಾಕಿದ್ದಾರೆ ಅವ್ರಿಗೆಲ್ಲ ಸಮಸ್ಯೆ ಬಗೆಹರಿಸ್ತಿದೀವಿ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಇವ್ರಿಗೆ ಓಟ್ ಹಾಕಿಲ್ಲ ಅಂದ್ರೆ ಅವ್ರು ಅಲ್ಲಿ ಕೆಲಸ ಮಾಡಲ್ಲ ಅಂತ ಅರ್ಥನ? ಏನು ಕಾಯ್ಕೆ ಆಗ್ಬೇಕು ಇವರು ಅಂತ? ಪೃಥ್ವಿರಾಜ್ ಇದೇ ಸಮಸ್ಯೆ. ಯಾಕಂದ್ರೆ ನಾನು ಅಲ್ಲಿ ಏನು ಓದಂಥ ಸಂದರ್ಭದಲ್ಲೂ ಸಹ ಬಹಳಷ್ಟು ಜನ ಮಾತಾಡ್ಲಿಕ್ಕೆ ಸಹ ಹಿಂದೇಟಾಗ್ತಾ ಇದ್ರು. ಇಲ್ಲ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನಮಗೆ ಒಂದು ಏನು ಮುಂದಿನ ದಿನಗಳಲ್ಲಿ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಏನಂದರೆ ಏನು ನಿಮ್ಮ ಸಮಸ್ಯೆನ ಹೇಳಿ ಅಂತ ಅಂದಾಗ ಮಾತ್ರ ಅಲ್ಲಿ ಜನ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಹೊರತಾಗಿ ಆ ರೀತಿಯ ಒಂದು ವಾತಾವರಣ ಅಲ್ಲಿದೆ. ಅಂದರೆ ಭಯದ ವಾತಾವರಣ ಇದೆ ಅಂತಲೂ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನು ಪ್ರತಿಯೊಂದಕ್ಕೂ ಸಹ ನೀವು ನನಗೆ ಓಟ್ ಹಾಕಿಲ್ಲ ಈ ರೀತಿ ಅನ್ನೋದಾದರೆ ಈಗ ಅವರು ಜನಪ್ರತಿನಿಧಿ ಆಗಲಿಕ್ಕೆ ನಾಲಾಯಕ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಆದ ನಂತರ ಎಲ್ಲರನ್ನೂ ಸಹ ಸಮಾನವಾಗಿ ಕಾಣೋದು ಅವರ ಕರ್ತವ್ಯ ಆಗಿದೆ. ಹಾಗಾಗಿ ಮತ್ತು ಇವರು ಏನು ಈಗ ಅಧಿಕಾರದಲ್ಲೇ ಇರೋದ್ರಿಂದಾಗಿ ಒಂದಷ್ಟು ಶಿವರಾಮ ಸುಂಡಿ ನಮ್ಮ ಜೊತೆ ರುದ್ರೇಶ್ ಗಾಳಿ ಅವರು ಪಾಲಿಕೆ ಆಯುಕ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ತೊರವಿ ಹಾಕಲು ಅಲ್ಲಿ ಇರುವಂತ ಸಮಸ್ಯೆ ಬಗ್ಗೆ ತೋರಿಸ್ತಾ ಇದ್ವಿ. ರಾಜಕಾಲುವೆಗೆ ಒಂದು ತಡೆಗೋಡೆ ಆಗಿಲ್ಲ, ಸಾಕಷ್ಟು ಸಮಸ್ಯೆಯನ್ನೇ ಎದುರಿಸ್ತಾ ಇದ್ದಾರೆ.
ಯಾವಾಗ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಯಾವಾಗ ಬಗೆಹರಿಬಹುದು? ಆಕ್ಚುಲಿ ಇದು ರಾಜಕಾಲುವೆ ಬಗ್ಗೆ ತಾವು ಮಾತಾಡ್ತಿದ್ದೀವಿ. ಹೌದು ಹೌದು ಹೌದು, ರಾಜಕಾಲುವೆ. ಅಲ್ಲಿ ಕೆಲವೊಂದು ಎಂಕ್ರೋಚ್ಮೆಂಟ್ಸ್ ಇದೆ ಸರ್. ಸ್ಮಾರ್ಟ್ ಸಿಟಿಯಿಂದ ಕೂಡ ಒಂದು ತಡೆಗೋಡೆ ನಿರ್ಮಾಣ ಆಗಿದೆ. ಆಮೇಲೆ ಶಾಸಕರು ಪ್ರಸಾದ್ ದಬ್ಬಾಯಿ ಸರ್ದು ಒಂದು ಅನುದಾನ ಇತ್ತು. ಅವರು ಸುಮಾರು 10 ಕೋಟಿಯಲ್ಲಿ ಅವರು ಒಂದು ತಡೆಗೋಡೆಗಾಗಿ ಅಲ್ಲಿ PWD ಇಂದ ಕಾಮಗಾರಿ ನಡೀತಾ ಇದೆ. ಸೊ ಪಾಲಿಕೆಯಿಂದನೂ ನಾವು ತಡೆಗೋಡೆನ ತಗೋತೀವಿ ಸರ್. ಮುಂಬರುವ ದಿನಗಳಲ್ಲಿ ಅದನ್ನ ಸರಿಪಡಿಸ್ತೀವಿ. ಅಲ್ಲಿನ ಜನ ಸುಮಾರು 4-5 ವರ್ಷದಿಂದ ಕಾಯ್ತಾ ಇದಾರೆ, ಇವತ್ತು ಸರಿ ಹೋಗುತ್ತೆ. ಯಾವಾಗ ಸರಿ ಮಾಡ್ಕೊಡ್ತಾರೆ? ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಂಡ್ವಿ. ಇನ್ನೊಬ್ರು ಒಬ್ರು ಜನಪ್ರತಿನಿಧಿ ಪಾಲಿಕೆ ಸದಸ್ಯೆ ಚಂದ್ರಿಕಾ ಅನ್ನೋರ ಜೊತೆನೂ ಕೂಡ ಮಾತಾಡ್ತಾ ಇದ್ವಿ. ಅವರಷ್ಟು ಯೂಸ್ಲೆಸ್ ಸದಸ್ಯರೇ ಇಲ್ಲ ಅನ್ಸುತ್ತೆ. ಅವ್ರದೆಲ್ಲ ಚಂದ್ರಿಕಾ ಮೇಸ್ತ್ರಿ ಮೇಡಮ್ ಅವ್ರದ್ದು ವಾರ್ಡಲ್ಲ ಇದು. ಓಕೆ ಆಗಿದೆ ಸರ್, ಅದು ಟೆಂಡರ್ ಆಗಿದೆ. ಟೆಂಡರ್ ಆಗಿದೆ, ಅವ್ರಿಗೆ ಗೊತ್ತಿಲ್ಲ, ಇನ್ನೂ ಆಗಿಲ್ಲ. ನೆಕ್ಸ್ಟ್ ಟೆಂಡರ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇನ್ನೂ ಅನುದಾನ ಸಿಗ್ಬೇಕು ಅಂತ. ಸರ್ ಟೆಂಡರ್ ಅಂದ್ರೆ ಟೆಂಡರ್ ಆಗಿದೆ. ನಾನು ಅದನ್ನ ಅಪ್ಡೇಟ್ ಮಾಡ್ತೇನೆ, ಮಾನ್ಯ ಸದಸ್ಯರಿಗೂ ಅಪ್ಡೇಟ್ ಮಾಡ್ತೇನೆ. ಓಕೆ, ಟೆಂಡರ್ ಆಗಿದೆ ಅಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಸರ್ ಒಂದ್ಸಲಿ ಟೆಂಡರ್ ಆದಾಗ? ಸುಮಾರು ಒಂದು ತಿಂಗಳಲ್ಲಿ ನಾವು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ. ಓಕೆ, ಅದಾದ್ಮೇಲೆ ಒಂದು 4 ತಿಂಗಳಲ್ಲಿ ಕಾಮಗಾರಿ ಕಂಪ್ಲೀಟ್ ಮಾಡಿ. ಅಂದ್ರೆ ಇಲ್ಲಿಂದ ಲೆಕ್ಕ ಹಾಕೊಂಡ್ರು ಒಂದ್ 6 ತಿಂಗಳಲ್ಲಿ ಮುಗಿಬಹುದಾ? 6 ತಿಂಗಳಲ್ಲಿ ಮುಗಿ. ಆ ಭರವಸೆ ಇಟ್ಕೊಬಹುದಾ? ಖಂಡಿತ. ನಿಮ್ಮನ್ನೇ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಇನ್ನೊಂದು 6 ತಿಂಗಳಾದ್ಮೇಲೆ. ನಮ್ಗಂತೂ ನಮ್ಮ ರಿಪೋರ್ಟರ್ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಈ ರೀತಿಯಾದಂತ ಭರವಸೆನ ಕಳೆದ 4 ವರ್ಷದಿಂದಲೂ ಕೇಳ್ಕೊಂಡ್ ಬರ್ತಾ ಇದಾರೆ ಅಲ್ಲಿನ ಜನ. ಈಗಾಗಲೇ ಟೆಂಡರ್ ಆಗಿದೆ. ಅದನ್ನ ನಾವು ನೆಕ್ಸ್ಟ್ 6 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಪಾಪ ಅಲ್ಲಿನ ಪಾಲಿಕೆ ಸದಸ್ಯಗೆ ಒಂದು ಕಾಮನ್ ಸೆನ್ಸು ಕೂಡ ಇಲ್ಲ ಅನ್ಸುತ್ತೆ. ಯಾವ ಸಮಸ್ಯೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅಟ್ಲೀಸ್ಟ್ ಪಾಲಿಕೆ ಆಯುಕ್ತರಾಗಿ ನೀವಾದ್ರೂ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಡಿ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸೊ ನೋಡ್ತಾ ಇದ್ರಲ್ಲ, ಜನರ ಧ್ವನಿಯಾಗಿ ನ್ಯೂಸ್ 18 ಅಲ್ಲಿ ತೋರಿಸ್ತಾ ಇದೆ ಸಮಸ್ಯೆಯನ್ನ. ಆದ್ರೆ ಅಲ್ಲಿನ ಪಾಲಿಕೆ ಸದಸ್ಯೆ ಚಂದ್ರಿಕಾ ಅನ್ನುವಂಥವರ ವರ್ತನೆ ತರ ರೌಡಿಯ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ಇನ್ನ ಮಾಧ್ಯಮದ ಜೊತೆನೇ ಈ ರೀತಿಯಾಗಿ ಮಾತನಾಡುವಂಥವ್ರು ಅಲ್ಲಿನ ಜನರ ಜೊತೆ ಹೇಗೆ ಮಾತನಾಡೋಣ ಅಂತ ಅಲ್ಲಿನ ಜನರು ಅದು ಹೇಗೆ ಆಯ್ಕೆ ಮಾಡಿದ್ರು ಏನೋ. ಅವ್ರು ಆ ಕಾರಣಕ್ಕೋಸ್ಕರನೇ ಇಷ್ಟೊಂದು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೋ ಏನೋ. ಯಾಕೆಂದ್ರೆ ನನಗೆ ಓಟ್ ಹಾಕೋರಿಗೆ ಒಂದು ರೀತಿಯಾಗಿ, ನನಗೆ ಓಟ್ ಹಾಕದೇ ಇರುವಂತ ಕಡೆ ಏರಿಯಾಗಳಲ್ಲೇ ಮತ್ತೊಂದು ರೀತಿಯಾಗಿ ನೋಡ್ಕೊಳ್ತೀನಿ ಅನ್ನೋದೇ ಆದ್ರೆ ಏನಕ್ಕೆ ಆಯ್ಕೆ ಆಗಬೇಕು? ನೀವು ಜನಪ್ರತಿನಿಧಿಯಾಗಿ ಇದ್ದು ಸತ್ತಂತೆನೆ ಆ ಒಂದು ಏರಿಯಾದ ಜನಕ್ಕೆ ಅಂಥದ್ದೇ ಪರಿಸ್ಥಿತಿಯನ್ನ ತಂದಿಟ್ಟಿದ್ದೀರಾ. ಇದ್ದು ಸತ್ತಂತೆ ಅನ್ನುವಂಥದ್ದೇ ಆಗಿದೆ ಅಲ್ಲಿನ ಲೆಕ್ಕ. ಅದಕ್ಕೋಸ್ಕರನೇ ಈಗ ಹೇಳಿದ್ದಾರೆ ಅಧಿಕಾರಿ, ಪಾಲಿಕೆ ಆಯುಕ್ತರು ಹೇಳಿದ್ದಾರೆ, ರುದ್ರೇಶ್ ಗಾಳಿ ಅವರು ಆ ಸಮಸ್ಯೆಯನ್ನ ಬಗೆಹರಿಸ್ತೀವಿ, ಇನ್ನು 6 ತಿಂಗಳಲ್ಲಿ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ.